ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ಸ್ಟಡಿ ಮಾಡಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು, ಒಳ್ಳೆ ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಡಿಸಿಪ್ಲಿನ್ ಅನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು. ಯು ಆಲ್ ನೋ ದಟ್ ರೈಟ್? ಬಟ್ ಡಿಸಿಪ್ಲಿನ್ ಹೇಗೆ ಬರುತ್ತೆ? ಡಿಸಿಪ್ಲಿನ್ ಬರೋದು ನಮ್ಮ ಟೈಮ್ ಟೇಬಲ್ ಮೇಲೆ. ನಮ್ಮ ಟೈಮ್ ಟೇಬಲಲ್ಲಿ ಡಿಸಿಪ್ಲಿನ್ ಇರಬೇಕು. ಟೈಮ್ ಟೇಬಲ್ನಿಂದ ಡಿಸಿಪ್ಲಿನ್ ತೊಗೊಂಬರ್ಬೇಕು. ಓಕೆ, ಸೊ ಕಂಪ್ಲೀಟ್ ಆಗಿ ನೀವೇನಾದರೂ ಕೂಡ 2027ನಲ್ಲಿ 700+ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದ್ರೆ, ಒಳ್ಳೆ ರ್ಯಾಂಕ್ ಇದಲ್ವಾ, 700+ ಬಂತು ಅಂತ ಹೇಳಿದ್ರೆ, ಸೊ ನಿಮ್ಮ ಡ್ರೀಮ್ ಮೆಡಿಕಲ್ ಕಾಲೇಜಲ್ಲಿ MBBS ಸೀಟ್ ಸಿಕ್ಬಿಡುತ್ತೆ. ಹಾಗಿದ್ರೆ ಯಾವ ಟೈಮ್ ಟೇಬಲನ್ನು ನಾನು ಫಾಲೋ ಮಾಡಬೇಕು? ಎಸ್ಪೆಷಲಿ ಇವಾಗ NEET 2027 ಕನ್ನಡ ಬ್ಯಾಚಲ್ಲಿರೋರು ಸೊ ಯಾವ ಥರ ಫಾಲೋ ಮಾಡಬೇಕು? ಆ್ಯಂಡ್ ಆಲ್ಸೋ ಈಗ NEET ಕನ್ನಡ 2027 ಬ್ಯಾಚನ್ನು ಪರ್ಚೇಸ್ ಮಾಡಿ ಸೆಕೆಂಡ್ PU ಅಲ್ಲಿರೋರು ಯಾವ ಥರ ಟೈಮ್ ಟೇಬಲ್ನ ಫಾಲೋ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ವೆರಿ ಫಸ್ಟ್ ಸ್ಲೈಡ್ ದಟ್ ಈಸ್ ರಿಲೇಟೆಡ್ ಟು ದ ಟೈಮ್ ಟೇಬಲ್ ಆಫ್ NEET ಕನ್ನಡ 2027. ಸೊ ಯಾರೆಲ್ಲ ಅಥವಾ ಈ ಬ್ಯಾಚಲ್ಲಿ ಇರಲಿ, ಬೇರೆ ಯಾವುದೇ ಬ್ಯಾಚಲ್ಲಿರಲಿ, ದೋಸ್ ಹೂ ಆರ್ ಡೆಡಿಕೇಟಿಂಗ್ ದ ಡೇ ಅವರ್ಸ್ ಫ್ರಮ್ 10 to 4 o'clock, 10ರಿಂದ 4 ಗಂಟೆ ಕಂಪ್ಲೀಟ್ ಆಗಿ ನೀವು ಕಾಲೇಜ್ಗಳಿಗೆ ಹೋಗೋದು, ಇಲ್ಲ ಆಫ್ಲೈನ್ ಸೆಂಟರ್ಗಳಿಗೆ ಹೋಗೋದು, ಅಥವಾ ಆನ್ಲೈನ್ ಕ್ಲಾಸಸ್ಗಳನ್ನ ನೋಡೋದು ಮಾಡ್ತಾ ಇರ್ತೀರಾ. ಸೊ ಎಲ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಈಗ NEET ಕನ್ನಡ 2027 ಬ್ಯಾಚಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಸೊ ಯು ಆರ್ ಗೆಟಿಂಗ್ ನಿಯರ್ಲಿ ಅಬೌಟ್ 3 ಕ್ಲಾಸಸ್ ಎವ್ರಿ ಡೇ. 3 ಕ್ಲಾಸಸ್ಗಳಿರುತ್ತೆ ನೋಡಿ ಇಲ್ಲಿ. ಸೊ 10 to 11:30, 12 to 1:30, 2 to 3:30 ಅಂತ 3 ಕ್ಲಾಸಸ್ಗಳಿರುತ್ತೆ. ಪ್ರತಿದಿನ 3 ಕ್ಲಾಸ್ ಇರುತ್ತೆ. ದಟ್ ಮೀನ್ಸ್ you are packed from 10 o'clock to 4 o'clock ಆಲ್ಮೋಸ್ಟ್. ಓಕೆ, ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ, 10ರಿಂದ 4 ಗಂಟೆ ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿರ್ತೀರ. ಅಂದರೆ ಅದು ಓದೋಕ್ಕಾಗಲ್ಲ ಅಂತಲ್ಲ, ಕ್ಲಾಸ್ ರೂಮಲ್ಲೇ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ. 75% ಆಫ್ ದ ಕಾನ್ಸೆಪ್ಟನ್ನು ನೀವು ಅಬ್ಸಾರ್ಬ್ ಮಾಡ್ಕೊಂಡಿರ್ತೀರ ಅಲ್ವಾ, ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಮಾಡಿರ್ತೀರ. ಇನ್ನು 25% ಹೇಗೆ ರಿಕವರ್ ಮಾಡ್ಕೊಬೇಕು ಕಂಪ್ಲೀಟ್ ಆಗಿ ಅಂತ ನೆಕ್ಸ್ಟ್ ಟೈಮ್ ಟೇಬಲ್ ಹೇಳ್ತೀನಿ. ಸೊ ಇವಾಗ ಯು ಆರ್ ಡೆಡಿಕೇಟಿಂಗ್ ನಿಯರ್ಲಿ ಅಬೌಟ್ ಆಲ್ಮೋಸ್ಟ್ 5.5 hours ಇನ್ ಕ್ಲಾಸಲ್ಲಿ ಡೆಡಿಕೇಟ್ ಮಾಡ್ತಾ ಇದ್ದೀರಾ. ಆಫ್ಲೈನಲ್ಲಿ ಆದರೂ ಓಕೆ, 6 hours ಡೆಡಿಕೇಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, 7 hours ಓಕೆ. ಈಗ ಕಂಪ್ಲೀಟ್ ಆಗಿ ಕ್ಲಾಸ್ಗಳಲ್ಲಿ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡಾದ್ಮೇಲೆ ಏನು ಮಾಡಬೇಕು? ಇನ್ನು ಉಳಿದಿರೋ ಟೈಮ್ ಇರುತ್ತಲ್ಲ, ಆಲ್ರೆಡಿ ನಾನು 5.5 hours ಸ್ಪೆಂಡ್ ಮಾಡಿದ್ದೀನಿ, ಇನ್ಯಾಕೆ ಓದಬೇಕು ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಸೊ ಟ್ರೈ ಟು ಡೂ ದಿಸ್. ಅಂದರೆ ಡೆಡಿಕೇಟೆಡ್ 3 hours ಬ್ಯಾಚಲ್ಲಿರೋರಿಗೆ ಹೇಳ್ತಾ ಇರೋದು, ಅಥವಾ ಯಾವುದೇ ಡ್ರಾಪ್ ಬ್ಯಾಚಸ್ಗಳನ್ನ ತೆಗೆದುಕೊಂಡಿದ್ರೆ ಹೇಳ್ತಾ ಇರೋದು. ಇವಾಗ ಈವ್ನಿಂಗ್ ಟೈಮಲ್ಲಿ ಏನು ಮಾಡಬೇಕು? 3 ಸಬ್ಜೆಕ್ಟ್ ಕ್ಲಾಸಸ್ಗಳನ್ನ ಕೇಳಿರ್ತೀರಾ ಮಾರ್ನಿಂಗ್ ಟೈಮ್. ಈವ್ನಿಂಗ್ ಟೈಮಲ್ಲಿ ಇವಾಗ 6 to 7 ಮಾರ್ನಿಂಗಿಂದ ಶುರು ಮಾಡ್ತೀನಿ ನಾನು. ಓಕೆ, ಫ್ರಮ್ ಮಾರ್ನಿಂಗ್ ಅಥವಾ ಇಲ್ಲಿಂದನೇ ಹೋಗೋಣ. ಒನ್ಸ್ ದ ಕ್ಲಾಸ್ ಇಸ್ ಓವರ್ ಬೈ 3:30 or 4 o'clock, 1-2 ಗಂಟೆ ಅಥವಾ 1.5 ಗಂಟೆ ಟೈಮ್ ತೆಗೆದುಕೊಳ್ಳಿ, ರೆಸ್ಟ್ ಮಾಡಿ ಆರಾಮಾಗಿ. ದೆನ್ ಕಮ್ ಬ್ಯಾಕ್ ಟು ಯುವರ್ ಸ್ಟಡಿ ಟೇಬಲ್. 5 to 6 ಡೀಪ್ ವರ್ಕ್ ಮಾಡಿ ಕೆಮಿಸ್ಟ್ರಿ ಮೇಲೆ. ಮತ್ತೆ ಇದೇ ಸಬ್ಜೆಕ್ಟನ್ನು ಓದಬೇಕು ಅಂತ ನಾನು ಹೇಳೋದಕ್ಕಾಗಲ್ಲ. ಕೆಲವರಿಗೆ ಈ ಫ್ರೆಶ್ ಸ್ಟಾರ್ಟ್ ಮಾಡೋದಕ್ಕೆ ಮಾರ್ನಿಂಗ್ ಫಿಸಿಕ್ಸ್ ಓದಬೇಕು ಅನಿಸುತ್ತೆ, ಕೆಲವರಿಗೆ ಕೆಮಿಸ್ಟ್ರಿ ಓದಬೇಕು ಅನಿಸುತ್ತೆ, ಕೆಲವರಿಗೆ ಬಯಾಲಜಿ ಓದಬೇಕು ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಸಬ್ಜೆಕ್ಟು ನೀವು ವೇರಿ ಮಾಡ್ಕೊಬೋದು, ಬಟ್ ಟೈಮ್ ಸ್ಲಾಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 5 to 6 PM ವೇಸ್ಟ್ ಮಾಡೋಕ್ಕೋಗ್ಬಿಡಿ ಟೈಮನ್ನು. 1.5 ಗಂಟೆ ರೆಸ್ಟ್ ತೆಗೆದುಕೊಂಡು ಡೈರೆಕ್ಟಾಗಿ ಬಂದೇನು ಮಾಡಬೇಕು? ಇವಾಗ 5 to 6 PM ಒಂದು ಸಬ್ಜೆಕ್ಟನ್ನು ಪರ್ಟಿಕ್ಯುಲರ್ ಆಗಿ ಓದಲಿಕ್ಕೆ ಟ್ರೈ ಮಾಡಿ. ನಾನು ಯಾಕೆ ಕೆಮಿಸ್ಟ್ರಿ ಅಂತ ತೆಗೆದುಕೊಂಡಿದ್ದೀನಿ ಇವಾಗ? ಸೊ ಫ್ರೆಶ್ ಟು ಸ್ಟಾರ್ಟ್. ಆಫ್ಟರ್ ದಾಟ್ ನಿಮಗೆ ನೆನಪಿರುತ್ತೆ ಯೂಶಲ್ ಆಗಿ ಅವತ್ತು ಓದಿರೋದು, ಏನು ಓದಿರ್ತೀರ ಅವತ್ತು ಮಾರ್ನಿಂಗ್ ಟು ಈವ್ನಿಂಗ್, ಅದನ್ನೇ ಇಲ್ಲಿ ಸ್ಟಡಿ ಮಾಡಬೇಕು. ಆ್ಯಂಡ್ ಟ್ರೈ ಟು ಸಾಲ್ವ್ PYQs ಆ್ಯಂಡ್ MCQs ಆಲ್ಸೋ. ಇದೇ ಟೈಮ್ ಸ್ಲಾಟಲ್ಲಿ PYQ ಮತ್ತು MCQsಗಳನ್ನ ಕಂಪ್ಲೀಟ್ ಮಾಡಿ. 75% ನೀವು ಕಂಪ್ಲೀಟಾಗಿ ಕನ್ಸ್ಯೂಮ್ ಮಾಡ್ಕೊಂಡಿದ್ದೀರಾ. ಅದನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅಂತ ಲೈನ್ ಬೈ ಲೈನ್ ಒಂದು ಅರ್ಧ ಗಂಟೆ ಓದ್ತೀರಾ. 1/2 hour ಕಂಪ್ಲೀಟಾಗಿ ಸ್ಟಡಿ ಮಾಡಾದ್ಮೇಲೆ ಅವತ್ತಿನ ಕಾನ್ಸೆಪ್ಟನ್ನು ಯು ಆರ್ ಡೆಡಿಕೇಟಿಂಗ್ ರೆಸ್ಟ್ ಆಫ್ ದ 30 minutes ಟು ಸಾಲ್ವ್ PYQ ಆ್ಯಂಡ್ MCQs. ಸಾಲ್ವ್ ಮಾಡಿ. ಒಂದು ಲೆಕ್ಚರ್ ಆಗಿರುತ್ತೆ ಅಷ್ಟೇ ಅವತ್ತು ಕೆಮಿಸ್ಟ್ರಿದು. ಏನು ಕಂಪ್ಲೀಟ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇಲ್ಲ, ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ 1 lecture. ಅದು ಇಂಟ್ರೊಡಕ್ಷನ್ ಆಗಿರ್ಬೋದು, ಸಿಂಪಲ್ ಕಾನ್ಸೆಪ್ಟ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ನೆಕ್ಸ್ಟ್ ಆದಮೇಲೆ 1 hour ಗ್ಯಾಪ್ ಕೊಟ್ಟಿದ್ದೀನಿ. ಪೊಮೊಡೋರೋ ಟೆಕ್ನಿಕ್ ಅಂತ ಕೇಳಿರ್ತೀರ. 1 hour ಗ್ಯಾಪ್ ಕೊಡೋದಲ್ಲ ಪೊಮೊಡೋರೋ ಅಂತ ಹೇಳಿದ್ರೆ, ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳಿದ್ರೆ 1/2 hour. ಬಟ್ ಇವಾಗ ಲೈಟಾಗಿ ರೆಸ್ಟ್ ಮಾಡಿ. ಇಲ್ಲ ಅಂದರೆ ಇಫ್ ಯು ವಾಂಟ್ ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಅಂತ ಟೈಮ್ ಟೇಬಲ್ ಕೊಟ್ಟಿರೋದು ನಾನು ಇದನ್ನು. ಅದಾದಮೇಲೆ ಇನ್ನೊಂದು ಟೈಮ್ ಸ್ಲಾಟ್ ತೆಗೆದುಕೊಳ್ತೀರ. ಇವಾಗ
ಇನ್ನಂತ 7 to 8 PM ಏನಿದೆ, ಇದನ್ನ ನೀವು ಯಾವುದಕ್ಕೆ ಯೂಸ್ ಮಾಡ್ಕೊಬೇಕು? ಯು ಕ್ಯಾನ್ ಯುಟಿಲೈಸ್ ದಿಸ್ ಫಾರ್ ಫಿಸಿಕ್ಸ್ಗೆ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಯಾಕೆ ಇದನ್ನ ಲಾಸ್ಟಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಯು ಕ್ಯಾನ್ ಎಕ್ಸ್ಟೆಂಡ್ ದ ಟೈಮ್. 9th ತನಕನೂ ಕೂಡ ಎಕ್ಸ್ಟೆಂಡ್ ಮಾಡ್ಕೊಬೋದು. ಎಕ್ಸ್ಟ್ರಾ ಥಿಂಗ್ಸ್ಗಳಿದ್ರೆ ಫಿಸಿಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಗಳನ್ನ ನೀವು ಸ್ಟಡಿ ಮಾಡಬಹುದು. ಓಕೆನಾ? ಇನ್ನು ಮಾರ್ನಿಂಗ್ ಏನಿರುತ್ತೆ, ಮಾರ್ನಿಂಗು ಕೂಡ 1 hour ಒಂದು ಸಬ್ಜೆಕ್ಟನ್ನು ಕಂಪ್ಲೀಟ್ ಆಗಿ ಓದಲಿಕ್ಕೆ ಟ್ರೈ ಮಾಡಿ. ಸೊ ಇನ್ನೊಂದು, ಇದನ್ನೇ ನೀವು ಉಲ್ಟನೂ ಮಾಡ್ಕೊಬೋದು. ಏನಂತ? ಸರ್ ನಾನು ಯೂಶಲ್ ಆಗಿ ನೈಟ್ ಔಲ್ಸ್, ಮಾರ್ನಿಂಗ್ ಬರ್ಡ್ ಅಲ್ಲ ಅಂತ ಹೇಳಿದ್ರೆ 7 to 8 ಇದನ್ನು ಓದ್ಬಿಟ್ಟು ಮತ್ತೆ 9 to 10 ಕೂಡ ನೀವು ಇದನ್ನು ಓದ್ಬೋದು. 9 to 10 PM ಕೂಡ 9 PM to 10 PM ನೀವು ಬಯಾಲಜಿಯನ್ನು ಕಂಪ್ಲೀಟ್ ಮಾಡಿ ಮಲ್ಕೊಂಡ್ಬಿಡ್ಬೋದು. ಅಂದರೆ ಎಲ್ಲಿಗೆ 1 day ಏನಾಗಿತ್ತು ಕಂಪ್ಲೀಟಾಗಿ ಮುಗಿದೋಯ್ತು. ಬಟ್ ರಿಮೆಂಬರ್, ನೆಕ್ಸ್ಟ್ ಡೇ ನ್ಯೂ ಲೆಕ್ಚರ್ಸನ್ನು ಕಲ್ತ್ಕೊಳ್ಳೋಕ್ಕೂ ಮುಂಚೆ ಪ್ರೀವಿಯಸ್ ಲೆಕ್ಚರ್ನ ಕಂಪ್ಲೀಟ್ ಮಾಡಿರ್ಬೇಕು. ಕಂಪ್ಲೀಟ್ ಪ್ರೀವಿಯಸ್ ಲೆಕ್ಚರ್ ಬಿಫೋರ್ ಸ್ಟಡಿಯಿಂಗ್ ದ ನ್ಯೂ ಲೆಕ್ಚರ್. ಹೊಸದನ್ನು ಕಲಿಯೋಕ್ಕೂ ಮುಂಚೆ ಹಳೇದನ್ನು ಕಂಪ್ಲೀಟ್ ಮಾಡಿರಬೇಕು. ಓಕೆ, ಸೊ ಈ ಥರ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಸೊ ಅಲ್ಲಿಗೆ ಒಂದು ದಿನದಲ್ಲಿ ಏನು ಓದಿರ್ತೀರಾ, 3 ಟೈಮ್ ಟೇಬಲ್ ಸ್ಲಾಟ್ಸ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ವಿತ್ PYQ and MCQ. ಈಗ ನೆಕ್ಸ್ಟು, ಸೊ ದೋಸ್ ಹೂ ಆರ್ ಇನ್ ಸೆಕೆಂಡ್ PU ಸ್ಟೂಡೆಂಟ್ಸ್, ಈಗ ಎಕ್ಕಿನ್ ಬ್ಯಾಚಲ್ಲಿ ಇರ್ತೀರಾ, ಯು ಆರ್ ನಾಟ್ ಏಬಲ್ ಟು ಅಟೆಂಡ್ ಲೈವ್ ಲೆಕ್ಚರ್ಸ್, ಅಟೆಂಡ್ ಮಾಡೋಕ್ಕಾಗಲ್ಲ ಬಿಕಾಸ್ ಯು ಆರ್ ಇನ್ ಕಾಲೇಜ್ ಕ್ಲಾಸಸ್ಗಳಲ್ಲಿ ಇರ್ತೀರಾ. ಬಟ್ ಇವಾಗ ಅದೇ ಟೈಮಲ್ಲಿ ಎಕ್ಕಿನ್ ಬ್ಯಾಚ್ ಲೈವ್ ಕೂಡ ಇರುತ್ತೆ. ಏನು ಮಾಡ್ಬೋದು? ಬಂದಾದ್ಮೇಲೆ ನೀವು ಎಕ್ಕಿನ್ ಬ್ಯಾಚಲ್ಲಿ ಇರ್ತೀರಲ್ಲ, ಸೊ ಆಲ್ ದೋಸ್ ಲೆಕ್ಚರ್ಸ್ ಆರ್ ಅವೈಲಬಲ್ ಆಸ್ ಅ ರೆಕಾರ್ಡೆಡ್ ಫಾರ್ಮೆಟಲ್ಲಿ ಅವೈಲಬಲ್ ಇರುತ್ತೆ ಅದು. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ನಿಮ್ಮದೇ ಒಂದು ಸೆಪ್ರೇಟ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲೂ ಕೂಡ ಬರ್ಡನ್ ಆಗಲ್ಲ ನಿಮಗೆ. ಕಾಲೇಜ್ ವರ್ಕನ್ನು ಕೂಡ ಕಂಪ್ಲೀಟಾಗಿ ಉಳಿದಿರೋ ಟೈಮಲ್ಲಿ ಮಾಡ್ಕೊಬೋದು. ಸೊ ಇವಾಗ ಯು ಆರ್ ಮೇಕಿಂಗ್ ಅ ಟೈಮ್ ಟೇಬಲ್ ಫಾರ್ ಓನ್ಲಿ ದ ಎಕ್ಕಿನ್ ಬ್ಯಾಚ್ ಲೆಕ್ಚರ್ಸ್. ಸೊ ಮಾರ್ನಿಂಗಿಂದ ಶುರು ಮಾಡೋಣ. 5:30ಗೆ ಹೇಳೋಕ್ಕಾಗಲ್ಲ ಅಂತ ಹೇಳಬೇಡಿ. ಸೊ ನೀಟನ್ನು ಅಟೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ ಟ್ರೈ ಮಾಡಬೇಕು. ಇಲ್ಲ ಸರ್ ಅಂತ ಹೇಳಿದ್ರೆ 6 to 7:30 ಹಾಕ್ಕೊಳ್ಳಿ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಸೊ ಅವಾಗ ಒಂದು ಹಾಫ್ ಆನ್ ಅವರ್ ವೇರಿ ಮಾಡ್ಕೊಳ್ಳಿ. ಸೊ ಮಾರ್ನಿಂಗು ಫ್ರೆಶ್ ಅವರ್ಸ್, ಫ್ರೆಶ್ ಕಾನ್ಸೆಪ್ಟ್ಸ್, ಫ್ರೆಶ್ ಸ್ಟಾರ್ಟ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಫ್ರೆಶ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಬಯಾಲಜಿ ತೆಗೆದುಕೊಂಡಿದ್ದೀನಿ. ಇಲ್ಲ ಕೆಲವರಿಗೆ ಫಿಸಿಕ್ಸ್ ಕಷ್ಟ ಆಗುತ್ತೆ, ಮಾರ್ನಿಂಗ್ ಓದಿದ್ರೇ ಅರ್ಥ ಆಗುತ್ತೆ ಅಂದರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಸೊ ಅಲ್ಲಿಗೆ ಯು ಆರ್ ವಾಚಿಂಗ್ ದ ವೆರಿ ಫಸ್ಟ್ ಲೆಕ್ಚರ್ ಇನ್ ದ ಅರ್ಲಿ ಮಾರ್ನಿಂಗ್. ಒಂದು ಲೆಕ್ಚರ್ನ ಅರ್ಲಿ ಮಾರ್ನಿಂಗ್ ನೋಡಿ, ಸರಿನಾ? ಇನ್ನು ನೆಕ್ಸ್ಟ್ 2 ಲೆಕ್ಚರ್ಸ್ ಕಾಲೇಜಿಂದ ಬಂದಮೇಲೆ, ಕ್ಲಾಸಿಂದ ಬಂದಮೇಲೆ 6 PM to 7:30 PM ಫ್ರೆಶ್ ಸ್ಟಾರ್ಟ್, ಅಂದರೆ ಅವಾಗ ನೀವು ಶುರು ಮಾಡ್ತಾ ಇದ್ದೀರಾ. ಸೊ ದಟ್ ಮೀನ್ಸ್ 6 PM to 7:30 ಒಂದು ಲೆಕ್ಚರ್ ನೋಡಿ. ಕೆಲವರಿಗೆ ಅದು ಈಸಿ ಕಾನ್ಸೆಪ್ಟ್ ಆಗಿದ್ದಾಗ ನೀವು 2x ಅಲ್ಲಿ 1.5x ಅಲ್ಲಿ ಕೂಡ ಅದನ್ನು ನೋಡಬಹುದು. ಸೊ ರೆಕಾರ್ಡೆಡ್ ಆಗಿರೋದ್ರಿಂದ ನಿಮಗೆ ಯಾವಾಗ ಬೇಕೋ ಆವಾಗ ನೋಡಬಹುದು. ಬಟ್ ಟೈಮ್ ಟೇಬಲ್ ಇದ್ರೆ ಡಿಸಿಪ್ಲಿನ್ ಇರುತ್ತೆ, ಡಿಸಿಪ್ಲಿನ್ ಇದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು ಅಷ್ಟೇ. ಅದಾದ್ಮೇಲೆ 8 PM to 9:30 ಏನಿರುತ್ತೆ ಫಿಸಿಕ್ಸ್. ಯು ಕ್ಯಾನ್ ಎಕ್ಸ್ಟೆಂಡ್ ದ ಟೈಮ್ ಲಿಟ್ಲ್ ಬಿಟ್, ಬೇಕು ಅನ್ಸಿದ್ರೆ ಆ ಕ್ಲಾಸ್ ಆದಮೇಲೆ ಸೊ ಎಕ್ಸ್ಟೆಂಡ್ ಮಾಡಿ. ಜೊತೆಗೆ ಡೋಂಟ್ ಫರ್ಗೆಟ್ ಟು ಸಾಲ್ವ್ DPP. ಅದೇ ಡೆಡಿಕೇಟೆಡ್ ಟೈಮಲ್ಲಿ ಒನ್ಸ್ ದ ಲೆಕ್ಚರ್ ಇಸ್ ಕಂಪ್ಲೀಟೆಡ್, ಟ್ರೈ ಟು ಸಾಲ್ವ್ DPPಯನ್ನು ಸಾಲ್ವ್ ಮಾಡಿ. ಒಂದು ಅರ್ಧ ಗಂಟೆ ಉಳ್ಕೊಂಡಿರುತ್ತಲ್ಲ ಗ್ಯಾಪಲ್ಲಿ, ಅಲ್ಲಿ ಎಕ್ಕಿನ್ ಬ್ಯಾಚಲ್ಲಿ ಇರೋರ್ಗೂ ಅಷ್ಟೇ, ಅಂದರೆ ಡ್ರಾಪರ್ಗೂ ಅಷ್ಟೇ, ನಿಮಗೂ ಅಷ್ಟೇ. DPPs ಆರ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನೆಕ್ಸ್ಟ್ ಇಯರ್ ನಿಮಗೆ ನೀಟನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮಗೆ ಆ ಟೈಮ್ ಸೆನ್ಸ್ ಗೊತ್ತಾಗಬೇಕು, ಆ್ಯಕ್ಯುರೇಸಿ ಗೊತ್ತಾಗಬೇಕು ಹೇಗೆ ಅಂತ. ಸ್ಪೀಡಪ್ ಮಾಡ್ಕೊಬೇಕು ನೀವು ಆನ್ಸರಿಂಗ್ ಪ್ರಾಸೆಸನ್ನು. ಓಕೆ, ಸೊ ನೆಕ್ಸ್ಟು ನೈಟ್ಲಿ ಡಿಕಂಪ್ರೆಷನ್ ಆ್ಯಂಡ್ ಪ್ರಿಪ್ರೇಷನ್ ಹೇಗಿರಬೇಕು, ವೆರಿ ಇಂಪಾರ್ಟೆಂಟ್. ಪ್ರತಿದಿನ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು ಥ್ರೂ ಔಟ್ ದ ಇಯರ್. ಹೇಗೆ ಅಂತ ಹೇಳಿದ್ರೆ, ಸೊ ಸ್ಪೇಸ್ಡ್ ರಿಪಿಟೇಷನ್, ಡೆಡಿಕೇಟೆಡ್ 30 minutes ಟು ರಿವ್ಯೂ ಫ್ಲ್ಯಾಶ್ ಕಾರ್ಡ್ಸ್. ಇದು ನೆಕ್ಸ್ಟ್ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಮೇಕ್ ಎ ಸಪ್ರೇಟ್ ನೋಟ್ ಬುಕ್ ಫಾರ್ ದ ಎಕ್ಸೆಪ್ಷನ್ಸ್. ಹೇಳಿದೆ ನಿಮಗೆ ಪ್ರೀವಿಯಸ್ ಸ್ಲೈಡಲ್ಲಿ, ಪ್ರೀವಿಯಸ್ ಸ್ಟ್ರಾಟಜಿಯಲ್ಲಿ. ಈ ಎಕ್ಸೆಪ್ಷನ್ ವರ್ಡ್ಸ್ಗಳು ಏನಿರುತ್ತೆ ಅಥವಾ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳನ್ನ ಬರೆಯೋದಕ್ಕೆ ಅಂತಲೇ ಸಪ್ರೇಟ್ ನೋಟ್ ಬುಕ್ ಇಟ್ಕೊಳ್ಳಿ. ಸೊ ಟುಮಾರೋಸ್ ಪ್ಲ್ಯಾನ್ ಏನಿರುತ್ತೆ, ಇಮ್ಮಿಡಿಯೇಟಾಗಿ ಒಂದು 10 ನಿಮಿಷದಲ್ಲಿ ಮಾಡಿಬಿಟ್ಟು ನಂತರ ಮಲ್ಕೊಂಬಿಡಿ. ಓಕೆ, ನಾಳೆ ನಾನು ಈ ಲೆಕ್ಚರ್ಗಳನ್ನ ನೋಡ್ತಾ ಇದ್ದೀನಿ. ಸೊ ಮೆಂಟಲಿ ಪ್ರಿಪೇರ್ ಇರಬೇಕು. 7 hours ಸ್ಲೀಪ್ ರೂಲ್ಸ್ ಫಾಲೋ ಮಾಡ್ರಪ್ಪ. ಇದನ್ನು ಇಟ್ಸ್ ವೆರಿ ಇಂಪಾರ್ಟೆಂಟ್. ಏಕೆಂದರೆ ನಿದ್ರೆ ಇಲ್ಲ ಅಂತ ಹೇಳಿದ್ರೆ ಏನೂ ಕೂಡ ಸಾಧನೆ ಮಾಡೋದಕ್ಕಾಗಲ್ಲ. ಬರೀ ನಿದ್ರೆ ಮಾಡೋದಕ್ಕಾಗಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್, ಕರೆಕ್ಟಾಗಿ ನಿಮಗೆ ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಆರ್ ಏಬಲ್ ಟು ಅಚೀವ್ ಎನಿಥಿಂಗ್.
ಬಾಡಿ ಮೆಂಟಲಿ ಯಾವುದೇ ಥರ ಸ್ಟ್ರೆಸ್ ಆಗಲ್ಲ, ಫಿಸಿಕಲಿ ಕೂಡ ಏನೂ ಸ್ಟ್ರೆಸ್ ಆಗೋಲ್ಲ. ಸೊ 7 hours ಸ್ಲೀಪ್ ರೂಲ್ಸನ್ನು ಫಾಲೋ ಮಾಡಿ ಮಕ್ಕಳೇ. ಮತ್ತು 100 MCQ ಸಾಲ್ವ್ಡ್ ಡೈಲಿ. ಸರ್ ಹೆಂಗೆ ಸಾಧ್ಯ ಸರ್ ನೀವು ಕೊಟ್ಟಿರೋ ಟೈಮ್ ಟೇಬಲಲ್ಲಿ ಅಂತ ಹೇಳಿದ್ರೆ, ಇನ್ ಕ್ಲಾಸಲ್ಲಿ ಆಲ್ಮೋಸ್ಟ್ ನಿಮಗೆ ಎಷ್ಟು 10 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಮಿನಿಮಮ್ 10 ಕ್ವಶನ್ಸು. 3 ಸಬ್ಜೆಕ್ಟ್ ಅಂತ ಹೇಳಿದ್ರೆ 30 ಕ್ವಶನ್ಸ್ ಆಗುತ್ತೆ. ಸೊ ಪ್ಲಸ್ ಡಿ ಪಿ ಪಿಯಲ್ಲಿ 30 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ, 60 ಆಯಿತು. ಓಕೆನಾ? ನಾನು ಹೇಳ್ತಾ ಇರೋದು ಒಂದು ಸಬ್ಜೆಕ್ಟಲ್ಲ, ಕಂಪ್ಲೀಟ್ ಆಗಿ. ಅದಾದಮೇಲೆ ಮತ್ತೆ ಏನು ಮಾಡ್ತೀರಾ, ಎಗೈನ್ ಯು ಆರ್ ಸಾಲ್ವಿಂಗ್ ನಿಯರ್ಲಿ ಅಬೌಟ್ 10 or 20 ಎಕ್ಸ್ಟ್ರಾ ಕ್ವಶನ್ PYQ MCQ ಸಾಲ್ವ್ ಮಾಡಿ ಅಂತ ಹೇಳಿದ್ನಲ್ಲ ಅಲ್ಲಿ. ಸೊ ಯು ಆರ್ ಏಬಲ್ ಟು ಸಾಲ್ವ್ ಆಲ್ ದಿಸ್ ಕ್ವಶನ್. ನಿಮಗೆ ಗೊತ್ತಿಲ್ದಂಗೆ ಸಾಲ್ವ್ ಮಾಡ್ತೀರಾ, ಬಟ್ ಸಾಲ್ವ್ ಮಾಡಿ. ಇನ್ ಕ್ಲಾಸಲ್ಲಿ DPPಯಲ್ಲಿ ಪ್ಲಸ್ PYQ MCQ ನೀವು ಚಾಪ್ಟರ್ನ ಕಂಪ್ಲೀಟ್ ಮಾಡಾದ್ಮೇಲೆ ಸೊ ಮಿನಿಮಮ್ 100 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಸರ್ ಯಾವಾಗ ನನಗೆ ಮಾಡೋಕ್ಕಾಗಲ್ಲ ರೈಟ್ ನೌ, ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಇನ್ ಕ್ಲಾಸ್ ಕ್ವಶನ್ಸ್ ಆ್ಯಂಡ್ DPP ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಅವುಗಳನ್ನೇ ಸಾಲ್ವ್ ಮಾಡಿ. ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಫ್ರೀಕ್ವೆನ್ಸಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ನಂಬರ್ಗಳನ್ನು. ಓಕೆ, ಸೊ ಕನ್ಸಿಸ್ಟೆನ್ಸಿ ಓವರ್ ಇಂಟೆನ್ಸಿಟಿ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮೇಂಟೈನ್ ಮಾಡಬೇಕು ಥ್ರೂ ಔಟ್ ದ ಇಯರ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟೈಮ್ ಟೇಬಲ್ ಫಾರ್ ಯು ಟು ಸ್ಕೋರ್ 700. ಖಂಡಿತ ಫಾಲೋ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಸ್ಕೋರ್ ಬರುತ್ತೆ. ಆದರೆ ಅದರಲ್ಲಿ ಡಿಸಿಪ್ಲಿನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಸೆಷನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್.